PF ಕಡೆಯಿಂದ ನಮ್ಗೆ ಮತ್ತೊಂದು ಒಳ್ಳೆಯ ಅಪ್ಡೇಟ್ ಬಂದಿದೆ. ಇನ್ ಮುಂದೆ ಕಾಂಟ್ರಿಬ್ಯೂಷನ್ ಇದ್ರೂನು ನಾವು ಡಿಲಿಂಕ್ ನ ಮಾಡ್ಕೋಬಹುದು. ಯೂಶಲಿ ನಮ್ಮ PF ಅಕೌಂಟ್ ಅಲ್ಲಿ ಯಾವ್ದಾದ್ರು ರಾಂಗ್ ಆಗಿ ಮೆಂಬರ್ ಐಡಿ ಕ್ರಿಯೇಟ್ ಆಗೋಗ್ಬಿಟ್ಟಿದ್ರೆ ನಾವು ಅದನ್ನು ಡಿಲಿಂಕ್ ಮಾಡ್ತಾ ಇದ್ವಿ. ಅದ್ರಲ್ಲಿ ಏನಾದ್ರೂ ಕಾಂಟ್ರಿಬ್ಯೂಷನ್ ಇದ್ರೆ ನಾವು ಡಿಲಿಂಕ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ, ಈ ತರ ಎರರ್ ಬರ್ತಾ ಇತ್ತು. ಸೊ ಇದಕ್ಕಾಗಿ ಎಷ್ಟೊಂದ್ ಜನರಿಗೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಎಲ್ಲಾನು ಫೇಲ್ಡ್ ಆಗ್ತಾ ಇತ್ತು. ಇದಕ್ಕಾಗಿ ನಮ್ಗೆ EPF ಅವರು ನಮ್ಗೊಂದು ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ರಾಂಗ್ ಆಗಿ ಏನಾದ್ರೂ ಮೆಂಬರ್ ಐಡಿ ನಮ್ಮ PF ಅಕೌಂಟ್ ಅಲ್ಲಿ ಆಡ್ ಆಗಿದ್ರೆ ಅದರಲ್ಲಿ ಕಾಂಟ್ರಿಬ್ಯೂಷನ್ ಇದ್ರೂನು ನಾವು ಡಿಲಿಂಕ್ ಮಾಡ್ಕೋಬಹುದು. ಇದಂತೂ ಒಂದು ಒಳ್ಳೆಯ ಅಪ್ಡೇಟ್. ಇದು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೀವು ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ UIN ಅಂತ ಟೈಪ್ ಮಾಡಿ, ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ ನ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ UIN ನಂಬರು, ಪಾಸ್ವರ್ಡ್ ಮತ್ತು ಅಲ್ಲಿರೋ ಕ್ಯಾಪ್ಚಾನ ಎಂಟರ್ ಮಾಡಿ ಸೈನ್ ಇನ್ ಅಂತ ಕ್ಲಿಕ್ ಮಾಡಿ. ಮತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ OTP ನಲ್ಲಿ ಎಂಟರ್ ಮಾಡಿ ಮತ್ತೆ ಕ್ಯಾಪ್ಚಾನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ವೀವ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಸರ್ವಿಸ್ ಹಿಸ್ಟ್ರಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ 3 ಮೆಂಬರ್ ಐಡಿ ಇದೆ. ಲಾಸ್ಟ್ ಒನ್ ನೋಡಿದ್ರೆ ನಮಗೆ 30 ದಿನ ಮಾತ್ರ ಕೆಲಸ ಮಾಡಿದ್ದಾರೆ. ಅದನ್ನು ಡಿಲಿಂಕ್ ಮಾಡೋಣ. ಡಿಲಿಂಕ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿದ್ರೆ ಕಾಂಟ್ರಿಬ್ಯೂಷನ್ ಅಪ್ಲೋಡೆಡ್ ಅಂಡ್ ಕ್ಲೈಮ್ ಆಲ್ಸೋ ಫೌಂಡ್. ಸೊ ಡಿಲಿಂಕಿಂಗ್ ಫಾರ್ ದ ಮೆಂಬರ್ ಐಡಿ ವಿಲ್ ಬಿ ಪ್ರೊಸೆಸ್ಡ್ ಥ್ರೂ ಫೀಲ್ಡ್ ಆಫೀಸ್ ಅಂತ. ಫೀಲ್ಡ್ ಆಫೀಸರ್ ಇದನ್ನು ಚೆಕ್ ಮಾಡಿಬಿಟ್ಟು ಅದನ್ನು ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ರೀಸನ್ ಫಾರ್ ದ ಡಿಲಿಂಕಿಂಗ್ ಅಂತಿದೆಯಲ್ಲ ಅಲ್ಲಿ ನಮಗೆ 2 ಆಪ್ಷನ್ ಬರುತ್ತೆ. ಐ ನೆವರ್ ವರ್ಕ್ಡ್ ಇನ್ ದಿಸ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಮೈ UIN ವಾಸ್ ಆಡೆಡ್ ವಿತೌಟ್ ಮೈ ಕನ್ಸೆಂಟ್ ಅಂತ. ಅಂದ್ರೆ ನಾನು ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿಲ್ಲ, ಬಟ್ ಅದು ರಾಂಗ್ ಆಗಿ ಯಾರೋ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಎರಡನೇ ಆಪ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಫರ್ಡ್ ದ ಎಂಪ್ಲಾಯ್ಮೆಂಟ್ ಬಟ್ ಐ ಹ್ಯಾಡ್ ನಾಟ್ ಜಾಯಿಂಡ್. ಈ ಕಂಪ್ನಿಯಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೆ, ನನಗೆ ಆಫರ್ ಲೆಟರ್ ಬಂದಿತ್ತು, ಬಟ್ ನಾನಾದ್ರೆ ಜಾಯಿನ್ ಆಗಿಲ್ಲ. ಬಟ್ ಆದ್ರೂ ಅವರು ಮೆಂಬರ್ ಐಡಿನೇ ಕ್ರಿಯೇಟ್ ಮಾಡಿದ್ದಾರೆ. ಈ 2 ಆಪ್ಷನ್ ಅಲ್ಲಿ ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಮತ್ತೆ ಅಲ್ಲಿ ನಿಮ್ಗೆ 2 ಬಾಕ್ಸ್ ಇದೆಯಲ್ಲ, ಎರಡನ್ನು ಸೆಲೆಕ್ಟ್ ಮಾಡಿಬಿಟ್ಟು ಗೆಟ್ OTP ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ OTP ನ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮ್ಗೆ ಪಕ್ಕ ಸಹಾಯ ಮಾಡ್ತೀನಿ. ಈ ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಇದೇ ತರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.